ನಿರ್ದೇಶಕನಾಗಿ 19 ವರ್ಷವಾಗಿದೆ. ಅನಿರೀಕ್ಷಿತವಾಗಿ ನನ್ನ ಅಧ್ಯಕ್ಷನನ್ನಾಗಿ ಜಾರಕಿಹೊಳಿ ಸಹೋದರರು ನನಗೆ ನೇಮಕ ಮಾಡಿದ್ದಾರೆ ಎಂದು ನೂತನ ಅಧ್ಯಕ್ಷ ಅಪ್ಪಾಸಾಹೇಬ್ ಕುಲಕರ್ಣಿ ಅವರು ಬುಧವಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇಲ್ಲ, ನಾನು ಅದು ನಿರೀಕ್ಷೆ ಮಾಡಿರಲಿಲ್ಲ. ಮಾಡಿದವ್ರು ಇದ್ರು ಅವರು. ಅದಕ್ಕೆ ನಾವು ಡಿ.ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ 19 ವರ್ಷ ಆಯ್ತು. ಈಗ ಅವರು ಈ ನಮ್ಮೆಲ್ಲ ಜಾರಕಿಹೊಳಿ ಬ್ರದರ್ಸ್ ಜೊತೆಗಿರೋದ್ರಿಂದ ಅವ್ರನ್ನ ಫಸ್ಟ್ ಟೈಮ್ ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಅವರು ಡಿಕ್ಲೇರ್ ಮಾಡಿಬಿಟ್ರು. ಎಷ್ಟು ವರ್ಷದಿಂದ ನೀವು ಡಿ.ಸಿ.ಸಿ ಬ್ಯಾಂಕ್ ಡೈರೆಕ್ಟರ್? 19 ವರ್ಷದಿಂದ. ಮೀಟಿಂಗ್ಗಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ಲ? ಇಲ್ಲಿ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಹೆಸರು ಅನೌನ್ಸ್ ಆಯ್ತು ಸರ್. ಸಡನ್ನಾಗಿ 12:45 ನಮ್ಮ ಹೆಸರು ಅನೌನ್ಸ್ ಮಾಡಿದರು. ಸರ್, ಈಗ ನಿಮ್ಗೆ ಮುಂದೆ ಏನೇನು ಮಾಡಬೇಕಂತಿದೆ ಸರ್? ಮುಂದೆ ನಮ್ಮ ಅಗ್ರಿಕಲ್ಚರ್ ಇದನ್ನ ಡಿಪಾರ್ಟ್ಮೆಂಟ್ ಏನದಲ್ಲ, ಸಾಲ ವಿತರಣೆ ಎಲ್ಲ ಮಾಡ್ತೀವಿ. ಮುಂಚೆಗಿಂತ ಹೆಚ್ಚಿಗೆ ಕೊಡುವ ವ್ಯವಸ್ಥೆ ಅಂತ ಮಾಡ್ತಾರೆ ರೈತರಿಗೆಲ್ಲರಿಗೆ. ಸರ್, ಈಗ ಅವಿರೋಧ ಆಯ್ಕೆ ಮಾಡಬೇಕಾದ್ರೆ ಬೆಳ್ಳರಿಕೆಯಲ್ಲಿ ಕಾಂಗ್ರೆಸ್ನವರು ಅಷ್ಟೇ ಅಲ್ಲಿ 3 ಮಂದಿ ಇದ್ದರು. ಭಾಳ ಜನ BJP ಅವರು ಇದ್ದರು. ನಿಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಏನು ಅನ್ಸುತ್ತೆ? ಅದರಲ್ಲಿ ನಮ್ಮಲ್ಲಿ ಡಿ.ಸಿ ಬ್ಯಾಂಕ್ನಲ್ಲಿ BJP, ಕಾಂಗ್ರೆಸ್, JDS ಅನ್ನೋದು ಯಾವುದೇ ಇಲ್ಲ. ಈಗ ನಾವು 19 ವರ್ಷದ ನಾವು ಇದನ್ನೇ ಇಲ್ಲಿ ಮೊದಲಿಂದ ಕಾಂಗ್ರೆಸ್ಸಲ್ಲಿ ನಾವು ಒಬ್ಬರೇ ಇದ್ರೂ ಅವ್ರು ನಮ್ಮ ಕಾಂಗ್ರೆಸ್ಸಿಂದ ಕೆಲಸ ಮಾಡ್ಕೊತಾರೆ. BJP, ಕಾಂಗ್ರೆಸ್, JDS ಅಂತ ಈ ಕೋಆಪರೇಟಿವ್ ಸೆಕ್ಟರ್ದಾಗ ಯಾವುದೇ ಏನೂ ಇಲ್ಲ. ಸರಿ, ಘಟಾನುಘಟಿ ಜನ ಇದ್ದರು, ದೊಡ್ಡ ಹೆಸರುಗಳು ಕೇಳಿ ಬರ್ತಾ ಇತ್ತು. ಸೊ ಲಾಸ್ಟಿಗೆ ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ದಾರೆ, ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ. ಖುಷಿನ ಹೆಂಗೆ ಬೇಕು? ಅದು ನಮ್ಮ ಜಾರಕಿಹೊಳಿ ಬ್ರದರ್ಸ್ ಏನು ಮಾಡಿದ್ರು, ನನ್ನ ಪ್ರೀತಿ ಎಜುಕೇಷನ್ ಅವರು ಕೊಟ್ಟಿದ್ದಾರೆ ನಾವು. ಸರ್, ಈಗ ಜಾರಕಿಹೊಳಿ ಬ್ರದರ್ಸ್ ಅವರು 3 ಜನ ಕೂಡಿ ಒಂದು ಆಸಕ್ತಿಯಿಂದ ನಿಮ್ಮನ್ನೇ ಮಾಡಿದ್ದಾರೆ. ಕಾರಣ ಏನಾಗ್ತದೆ? ಕಾರಣ ಅವ್ರ ಜೊತೆಗೆ 19 ವರ್ಷ ಒಂದು ಪಾರ್ಟಿಯಾಗಿದ್ದೇವೆ ನಾವು. ರಮೇಶ್ ಸೌಕರ್ ಮೊದಲು ಕಾಂಗ್ರೆಸ್ನಾಗಿದ್ದರು. ಅವರು ಮುಂಚೆ ನಡಬರಕ BJP ಹೋಗಿದ್ದಾರೆ. ನಾವು 19 ವರ್ಷದಿಂದ ನಾವು ಅವರನ್ನು ನಮ್ಮದು ರಮೇಶ್ ಸೌಕರ್ದ 93-94ರಿಂದ ನಾವು ಅವ್ರ ಜೊತೆಗೆ ಇರ್ತೀವಿ. ಈಗ ಅವ್ರದ್ದು ಆಯ್ಕೆ ಆದ ನಂತರ ಮುಂದಿನ ನಡೆ ನೀರು ನಮಗೆ ಬ್ಯಾಂಕಿಂದ ಇದನ್ನೈತಲ್ಲ, ಅದರಿಂದ ಎಲ್ಲ ಕ್ಲಿಯರ್ ಏನು ಎಲ್ಲರೂ ಕೇಳ್ಕೊಂಡು ನಮ್ಮ 18 ಮಂದಿ ಡೈರೆಕ್ಟರ್ ಅದಾರೆ. ಕೋಆಪರೇಟಿವ್ ಮಿನಿಸ್ಟರ್ ಮೊದಲು ರಿಟೈರ್ ಅವರು ಎಕ್ಸ್ ಕೋಆಪರೇಟಿವ್ ಮಿನಿಸ್ಟರ್ ಅದಾರೆ. ಏನು ತೊಂದರೆ ಎಲ್ಲರೂ ಕೇಳ್ಕೊಂಡು ಮಾಡ್ಕೊಂಡು ನಾವು ಹೋಗ್ತೀವಿ. ಆಯ್ಕೆಯಿಂದ ಖುಷಿಯಾಗಿದೆ. ಡಿಸಿಸಿ ಬ್ಯಾಂಕ್ನಲ್ಲಿ ಬಿಜೆಪಿ, ಕಾಂಗ್ರೆಸ್ ಹಾಗೂ JDS ಪಕ್ಷ ಎಂದು ಏನಿಲ್ಲ. ಜಾರಕಿಹೊಳಿ ಬ್ರದರ್ಸ್ ನನ್ನ ಮೇಲೆ ಪ್ರೀತಿಯಿಂದ ಆಯ್ಕೆ ಮಾಡಿದ್ದಾರೆ. 18 ಜನ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರಿಗೆ ಹಿತವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡುವೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.